ನಮಸ್ಕಾರ ರೀ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ। ಈ ವಿಡಿಯೋದಲ್ಲಿ ಕೊಬ್ಬರಿ ಕರ್ಜಿಕಾಯಿನ ಹೇಗೆ ಮಾಡೋದಂತ ಹೇಳಿ ನೋಡೋಣ। ಕೊಬ್ಬರಿ ಮತ್ತು ಸಕ್ಕರೆ ಹಾಕಿ ಮಾಡುವಂತ ಈ ಕರ್ಜಿಕಾಯಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳಬಹುದು। ತುಂಬಾ ಗರಿಗರಿಯಾಗಿ ಈ ಕರ್ಜಿಕಾಯಿನ ಹೇಗೆ ಮಾಡೋದಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಾನಿಲ್ಲಿ ಒಂದು ಪರಾತ್ಗೆ ಈ ಬೌಲಿಂದ ಒಂದು 2 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ। ಅದನ್ನ ಸೋಸ್ಕೊಳ್ಳೋಣ। ಸೋಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ನಂತರ ಒಂದು 2 ಚಮಚದಷ್ಟು ತುಪ್ಪನ ಚೆನ್ನಾಗಿ ಕಾಯಿಸ್ಕೊಳ್ಳಿ। ಕಾಯ್ದಿರುವಂತ ಬಿಸಿ ತುಪ್ಪನ ಇದಕ್ಕೆ ಹಾಕೊಳ್ಳೋಣ। ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಮೊದಲಿಗೆ ಒಂದು ಚಮಚದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ, ತುಪ್ಪ ಸುಡ್ತಿದೆ ಅದಕ್ಕೋಸ್ಕರ ಚಮಚದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ। ಈ ಥರ ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು। ಇವಾಗ ಹಿಟ್ಟು ಪರ್ಫೆಕ್ಟ್ ಇದೆ। ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ನಾದ್ಕೊಳ್ಳೋಣ। ಒಮ್ಮೆಲೆ ನೀರನ್ನು ಹಾಕಿ ನಾದಕ್ಕೆ ಹೋಗಬೇಡಿ, ಚಪಾತಿ ಹಿಟ್ಟಿನ ಥರ ಆಗಿಬಿಡುತ್ತೆ। ತುಂಬ ಸ್ಮೂತಾಗಿ ಇರಬಾರ್ದು ಹಿಟ್ಟು। ಚಪಾತಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗ್ತದೆ। ಇದನ್ನು ಚೆನ್ನಾಗಿ ಈ ಥರ ಮಿದ್ದಿ ಮೆತ್ತಗಾಗೋವರೆಗೂ ನಾದ್ಕೊಳ್ಳಿ। ಇದನ್ನು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಇಡಿ, ಇಲ್ಲಾಂದರೆ ಒಂದು 15 ನಿಮಿಷ ಆದರೂ ಇದನ್ನು ರೆಸ್ಟಿಗೆ ಇಟ್ಕೊಳ್ಬೇಕಾಗ್ತದೆ। ಅಲ್ಲಿವರೆಗೂ ಈ ಕಡೆ ನಾವು ಕರ್ಜಿಕಾಯಿ ಪುಡಿ ಮಾಡ್ಲಿಕ್ಕೆ ಒಂದು ಕಡೆಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ। ಒಂದು ಅರ್ಧ ಬೌಲ್ಗಿಂತ ಕಡಿಮೆ ರವಾನ ಯೂಸ್ ಮಾಡ್ತಾ ಇದ್ದೀನಿ। ಸಣ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ತೀವಲ್ಲ, ಆ ರವಾನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ। ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ। ಈ ಥರ ಉದುರು ಆಗಬೇಕು, ಅಲ್ಲಿಯವರೆಗೂ ಇದನ್ನು ಹುರ್ಕೊಳ್ಬೇಕಾಗ್ತದೆ। ಇದರ ಘಮ ಬರ್ತಿದೆ ಅಂದರೆ ಇದು ಚೆನ್ನಾಗಿ ಹುರಿದಿದೆ ಅಂತ ಹೇಳಿ। ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಪಾತ್ರೆಗೆ ಹಾಕ್ಕೊಂಡು। ಈ ಕಡೆ ಅದೇ ಕಡೆಗೆ 1 ಬೌಲ್ನಷ್ಟು ಕೊಬ್ಬರಿನ ಹೆಚ್ಕೊಂಡು ಹಾಕ್ತಾ ಇದ್ದೀನಿ, ಒಣ ಕೊಬ್ಬರಿನ ಹಾಕ್ಕೊಂಡು ಇವಾಗ ಇದನ್ನು ಹುರ್ಕೊಳ್ಳೋಣ। ಇದಕ್ಕೆ ತುಪ್ಪ ಅದೇನು ಹಾಕೋದು ಬೇಕಾಗಿಲ್ಲ, ಡ್ರೈ ರೋಸ್ಟೇ ಮಾಡ್ಕೊಳ್ಳಿ। ಸ್ವಲ್ಪ ಗರಿ ಆಗಬೇಕು, ಅಲ್ಲಿಯವರೆಗೂ ಇದನ್ನು ಹುರ್ಕೋತಾ ಇದ್ದೀನಿ। ನೋಡ್ಬೋದು ಈ ಥರ ಗರಿ ಆಗಿ ಬರಬೇಕು, ನೋಡಿದ್ರೇ ಗೊತ್ತಾಗ್ತಿದೆ ಇದು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು। ಇದು ಕಲರ್ ಚೇಂಜ್ ಆಗೋವರೆಗೇನು ಹುರಿಯೋದು ಬೇಡ, ಇಷ್ಟ ಆದರೆ ಸಾಕು। ಇದನ್ನು ಸಹ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ। ಇವಾಗ 2 ಸ್ವಲ್ಪ ಆರೋದಕ್ಕೆ ಬಿಡೋಣ। ನೋಡ್ಬೋದು ಕೊಬ್ಬರಿನೂ ಸ್ವಲ್ಪ ಕ್ರಿಸ್ಪಿ ಆಗಿದೆ। ಇವಾಗ ಇದು ತಳ್ಳಗೆ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ। ಇದು ಆರೋವರೆಗೂ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೇ ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ। ನೀವು ರುಚಿ ಯಾವ ಥರ ಇಷ್ಟಪಡ್ತೀರಾ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ। ಅದಕ್ಕೇ ಒಂದು ಸ್ವಲ್ಪ ಜಾಜಿಕಾಯಿ, 1-2 ಏಲಕ್ಕಿನ ಬಿಚ್ಚಿ ಹಾಕ್ಕೊಂಡಿದ್ದೀನಿ। ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ। ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿಲ್ಲ ನಾನು, ಈ ಥರ ಸ್ವಲ್ಪ ತರಿಯಾಗಿಯೇ ಇರಬೇಕು, ತಿನ್ನೋವಾಗ ತುಂಬ ಚೆನ್ನಾಗಿ ಅನಿಸುತ್ತೆ। ಇವಾಗ ರವೆ ಮತ್ತು ಕೊಬ್ಬರಿನ ಹುರಿದು ಆರ್ಲಿಕ್ಕೆ ಇಟ್ಕೊಂಡಿದ್ವಲ್ಲ, ನೋಡ್ಬೋದು ಅದು ಪೂರ್ತಿಯಾಗಿ ತಣ್ಣಗಾಗಿದೆ। ಕೊಬ್ಬರಿ ಈ ಥರ ಕೈಯಿಂದ ಒಂದು ಸ್ವಲ್ಪ ಮುರ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಕೊಬ್ಬರಿ। ಇವಾಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ। ಇದಕ್ಕೇನೆ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ। ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಿಮಗೆ ರುಚಿ ಯಾವ ಥರ ಬೇಕು ನೋಡಿಕೊಂಡು ಸಕ್ಕರೆ ಪುಡಿನ ಹಾಕ್ಕೊಳ್ಬೋದು। ಇವಾಗ ಪುಡಿ ರೆಡಿ ಇದೆ, ಕರ್ಜಿಕಾಯಿ ಮಾಡಲಿಕ್ಕೆ ಸಕ್ಕರೆ ಪುಡಿ ರೆಡಿ ಇದೆ। ಇದನ್ನು ಸೈಡಲ್ಲಿ ಇಟ್ಕೊಂಡು ಮೊದಲೇನು ಹಿಟ್ಟು ನಾದಿಟ್ಟಿದ್ವಿ, ಹಿಟ್ಟು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ। ಇವಾಗ ಇದನ್ನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕೈಯಿಂದ ಮಿದ್ಕೊಳ್ಳಿ। ಅದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿದ್ಕೊಂಡ್ಬಿಟ್ಟು ಇವಾಗ ಎಷ್ಟು ಮಾಡಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಉಳಿದಿರೋ ಹಿಟ್ಟನ್ನು ಈ ಥರ ಮುಚ್ಚಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಗಾಳಿಗೆ ಬೀಸಾಗ್ತದೆ। ಅದಕ್ಕೋಸ್ಕರ ಅದನ್ನು ಮುಚ್ಚಿಯೇ ಇಟ್ಕೊಂಡು ಮಾಡ್ಕೊಳ್ಳಿ। ನಾನಿಲ್ಲಿ ಒಂದು ಸ್ವಲ್ಪ ಉಳ್ಳೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ। ಯಾವ ಸೈಜಲ್ಲಿ ಕರ್ಜಿಕಾಯಿ ಮಾಡೋರಿದ್ದೀರಿ ಆ ಸೈಜಲ್ಲಿ ಉಳ್ಳೆಗಳನ್ನು ಮಾಡಿಕೊಂಡು ಅದನ್ನು ಈ ಥರ ಚಪಾತಿ ತೀಡೋ ಥರ ತೀಡ್ಕೊಳ್ಬೇಕಾಗ್ತದೆ। ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ತೆಳ್ಳಗನೆ ತಿಡ್ಕೊಳ್ಳಿ, ತುಂಬ ದಪ್ಪಾಗಿ ಅದನ್ನು ತೀಡಕ್ಕೆ ಹೋಗಬೇಡಿ। ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕರ್ಜಿಕಾಯಿನ ಮಾಡೋದ್ರಿಂದ ಜಾಸ್ತಿ ಹಿಟ್ಟನ್ನು ತೊಗೊಂಡು ತೀಡ್ತಾ ಇದ್ದೀನಿ। ಇವಾಗ ಒಂದೊಂದಾಗಿ ಎಲ್ಲ ಎಲೆಗಳನ್ನು ತೀಡಿಟ್ಕೊಳ್ಳೋಣ। ನೋಡ್ಬೋದು ಈ ಥರ ತೀಡಿ ಇಡ್ತಾ ಇದ್ದೀನಿ। ಒಂದು 4-5 ಎಲೆನ ಮೊದಲಿಗೆ ತೀಡಿಟ್ಕೊಳ್ಳಿ, ಒಂದೊಂದೇ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ತದೆ। ಒಮ್ಮೆಲೆ ಒಂದು 4-5 ಎಲೆನ ತೀಡಿಟ್ಕೊಂಡು ನಂತರ ಅದನ್ನು ತುಂಬಿ ಫ್ರೈ ಮಾಡ್ಕೊಳ್ಬೋದು। ಇವಾಗ ಹೇಗೆ ತುಂಬೋದಂತ ಹೇಳಿ ನೋಡೋಣ। ಮೊದಲಿಗೆ ಒಂದು ಎಲೆನ ಇಲ್ಲಿ ಹಾಕ್ತಾ ಇದ್ದೀನಿ, ಹಾಕ್ಕೊಂಡು ಅದಕ್ಕೇ ಒಂದು 2 ಚಮಚದಷ್ಟು ಪುಡಿನ ಹಾಕ್ತಾ ಇದ್ದೀನಿ। ಕರ್ಜಿಕಾಯಿ ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ। ನಿಮ್ಗೆ ಯಾವ ಸೈಜಲ್ಲಿ ಮಾಡೋದಾದ ಆ ಸೈಜಲ್ಲಿ ನೀವು ಪುಡಿನ ತುಂಬ್ಕೊಳ್ಬೋದು। ನಾನಿಲ್ಲಿ ನೀರು ಹಚ್ಚಲಿಕ್ಕೆ ಒಂದು ಸ್ಟಿಕ್ಕಿಗೆ ಒಂದು ಸ್ವಲ್ಪ ಕಾಟನನ್ನು ಸುತ್ಕೊಂಡಿದ್ದೀನಿ, ನೀವು ಬೇಕಾದರೆ ಕೈಯಿಂದನೂ ಸಹ ಇದನ್ನು ಹಚ್ಕೊಳ್ಬೋದು।
ಇಲ್ಲಿ ಸುತ್ತಲೂ ಒಂದು ಲೈನ್ ಹಾಕ್ಕೊಂಡು ನೀರಿಂದು ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದು ಎಣ್ಣೆ ಒಳಗೆ ಬಾಯಿ ಬಿಡೋದಿಲ್ಲ ಅಂತ ಹೇಳಿ ಈ ಥರ ಮಾಡೋದು. ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಬಾಯಿ ಬಿಚ್ಚದ ಹಾಗೆ. ಇವಾಗ ಕರ್ಜಿಕಾಯಿ ಕಟ್ ಮಾಡೋವಂಥ ಚಮಚದಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಇಲ್ಲ ಅಂದರೆ ಫೋರ್ಕ್ ಬರುತ್ತಲ್ಲ ಚಮಚ, ಅದರಿಂದ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಕೂಡ ನೀವು ಇಟ್ಕೊಳ್ಬೋದು, ಇದು ಕಟ್ ಮಾಡೋದಿಲ್ಲ ಅಂದರೆ. ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಯಾವ ಥರ ತುಂಬೋದು ಅಂಥೇಳಿ. ಈ ಥರ ಕೈ ಹಿಡ್ಕೊಂಡು ಹಾಕ್ಕೊಳ್ಳಿ, ಎಲ್ಲ ಕಡೆ ಹೋಗೋದಿಲ್ಲ ಅದು ಪುಡಿ. ಅದನ್ನು ಹಾಕ್ಕೊಂಡು ಸುತ್ತಲೂ ಈ ಥರ ಒಂದು ಸ್ವಲ್ಪ ನೀರಿನ ಒಂದು ಲೈನ್ನ ಹಾಕ್ಕೊಂಡು ಆಮೇಲೆ ನಿಧಾನವಾಗಿ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಕಟ್ ಮಾಡೋದಿಲ್ಲ ಅಂದರೆ ಇದೇ ಥರ ಪ್ರೆಸ್ ಮಾಡಿಕೊಂಡು ಸಹ ಬಿಡ್ಬೋದು. ಚಾಕುವಿನಿಂದಲೂ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರೂ ಸಹ ನಡೆಯುತ್ತೆ. ಇವಾಗ ಎಲ್ಲ ಕರ್ಜಿಕಾಯಿನೂ ಇದೇ ಥರ ತುಂಬಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದ್ರ ಮೇಲ್ಗಡೆ ಒಂದು ಅರ್ಬಿ ಹೊಚ್ಚಿಡಿ, ಓಪನ್ ಆಗಿ ಇಟ್ಕೊಳಕ್ಕೆ ಹೋಗಬೇಡಿ ಒಮ್ಮೆಲೆ ಮಾಡ್ಕೋದಿದ್ರೆ. ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಸಹ ಕಾಯ್ಲಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಕಾಯ್ದಿತ್ತು. ತುಂಬ ಹೀಟ್ ಇರುವಂಥ ಎಣ್ಣೆಗೆ ಕರ್ಜಿಕಾಯಿನ ಹಾಕ್ಲಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಹೀಟ್ ಇರಬೇಕು. ಆ ಎಣ್ಣೆಗೆ ನಿಧಾನವಾಗಿ ಒಂದೊಂದು ಕರ್ಜಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡ್ ಫ್ರೈ ಆದ ನಂತರ ನಿಧಾನವಾಗಿ ಅದನ್ನು ಇನ್ನೊಂದು ಸೈಡ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗ್ಯಾಸನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ ಸ್ವಲ್ಪ ಕಲರ್ ಬಂದುಬಿಡುತ್ತೆ, ಒಳಗಡೆ ಸ್ವಲ್ಪ ಕಚ್ಚಾ ಥರ ಇರ್ತದೆ. ಅದಕ್ಕೋಸ್ಕರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಸ್ವಲ್ಪ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಕಲರ್ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ತೆಗೆದುಬಿಟ್ಟು ಉಳಿದಿರುವಂಥ ಕರ್ಜಿಕಾಯಿನೂ ಸಹ ಒಂದೊಂದಾಗಿ ಹಾಕ್ಕೊಂಡು ಇದೇ ಥರ ಎರಡು ಸೈಡ ಚೆನ್ನಾಗಿ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಇವನು ಸಹ ರೆಡಿಯಾಗಿದೆ. ಇದನ್ನು ಸಹ ಎಣ್ಣೆಯಿಂದ ತಕ್ಕೊಳ್ಳೋಣ. 2, 3, 4 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ದೊಡ್ಡ ಸೈಜ್ ಇರೋದ್ರಿಂದ ನಾನು ಎರಡೆರಡೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಮಾಡಿರೋಂಥ ಕರ್ಜಿಕಾಯಿ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ ಅಂತ ಹೇಳಿ ನೋಡ್ಬೋದು. ಈ ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪಂಚಮಿಗೆ ನೀವು ಸಹ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.